ಸಂಪು ಜೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್ಸ್ ನಡುವಿನ ಪಂದ್ಯ ನೋಡಿದಾಗ ಬಹಳ ಖುಷಿಯಾಯಿತು. ಯಾಕೆಂದರೆ ಟೀಮ್ ಇಂಡಿಯಾ ಮೊಟ್ಟ ಮೊದಲ ಬಾರಿಗೆ ICC ವುಮೆನ್ಸ್ ODI ವರ್ಲ್ಡ್ ಕಪ್ ಇದೆ 52 ವರ್ಷದಲ್ಲಿ ಇದೇ ಟೀಮ್ ಇಂಡಿಯಾ ಮೊಟ್ಟ ಮೊದಲ ಬಾರಿಗೆ ಈ ವಿಶ್ವಕಪ್ಪನ್ನು ಹಿಡಿದಿರುವುದು. ಅದು ನಮಗೆ ನಿನ್ನೆ ಖುಷಿಯಾಯಿತು. ಮತ್ತು 15 ಮಂದಿ ಸ್ಕ್ವಾಡನ್ನು ಅನೌನ್ಸ್ ಮಾಡಿದಾಗ ಟೀಮ್ ಇಂಡಿಯಾ ಫೈನಲಿಗೆ ಬರ್ತದೋ ಇಲ್ವೋ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಿನ್ನೆ ಫೈನಲಿಗೆ ಬಂದಾಗ ತುಂಬ ಖುಷಿಯಾಯಿತು. ಫೈನಲ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ಬಳಗದ ಟೀಮ್ ಇಂಡಿಯಾ ಕಪ್ ಎತ್ತಿದಾಗ ಭಾಳ ಖುಷಿಯಾಯಿತು. ಇಡೀ ಒಂದು ವಿಶ್ವಕಪ್ನಲ್ಲಿ 7 ಬೀಳುಗಳನ್ನು ನಾವು ನೋಡ್ತೇವೆ. ಮೊದಲ ಪಂದ್ಯ ಶ್ರೀಲಂಕಾ ವಿರುದ್ಧ ಕಷ್ಟಪಟ್ಟು ಗೆಲ್ಲುತ್ತೇವೆ. ಅದಾದಮೇಲೆ ನೆಕ್ಸ್ಟ್ ಪಾಕಿಸ್ತಾನದ ವಿರುದ್ಧ ಸಾಧಾರಣದ ಜಯ ಆಗ್ತದೆ. ಅದಾದಮೇಲೆ 3 ಸೋಲಾಗ್ತದೆ. ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ನಡುವೆ ನಮಗೆ 3 ಸೋಲಾಗ್ತದೆ. ಆ ಸೋಲಾದಮೇಲೆ ಅಮಲ್ ಮಜುದಾರ್ ಹೇಳ್ತಾರೆ, ನೆಕ್ಸ್ಟ್ ನಿಮಗೆ ನ್ಯೂಜಿಲೆಂಡ್ ವಿರುದ್ಧ ಪಂದ್ಯ ಇರುವುದು, ಅಲ್ಲಿ ನೀವು ಗೆಲ್ಲಲೇಬೇಕು. ಗೆಲ್ಲದಿದ್ದಲ್ಲಿ ಮತ್ತು ಬಾಂಗ್ಲಾದೇಶ ವಿರುದ್ಧ ಏನಾಗ್ತದೆ ನಮಗೆ ಗೊತ್ತಿಲ್ಲ, ಅಲ್ಲಿಯೂ ಕೂಡ ಗೆಲ್ಲಲೇಬೇಕು. ಯಾಕಂದರೆ ನ್ಯೂಜಿಲೆಂಡ್ ಗೆದ್ದರೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಗೆಲ್ತದೆ. ಅದಾದಮೇಲೆ ಬಾಂಗ್ಲಾದೇಶ ವಿರುದ್ಧ ನಮಗೆ ಪಂದ್ಯ ರದ್ದಾಗ್ತದೆ. ಆದರೂ ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಒಳ್ಳೆಯದು ಆಡಿದೆ. ಅದಾದಮೇಲೆ ಸೆಮಿಫೈನಲ್ನಲ್ಲಿ ಒಂದು ದಾಖಲೆ ಮಟ್ಟದಲ್ಲಿ 339 ರನ್ನನ್ನು ಚೇಸ್ ಮಾಡಿದ ಟೀಮ್ ಇಂಡಿಯಾ. ಅಲ್ಲಿ ಒಳ್ಳೆಯದಾಗಿ ನಮ್ಮ ಟೀಮ್ ಇಂಡಿಯಾ ಆಡುತ್ತೆ. ಜಮೀಮಾ ರಾಡ್ರಿಗಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಇತಿಹಾಸದಲ್ಲಿಯೇ ಪುರುಷರ ಏಕದಿನ ಪಂದ್ಯ ಹಾಗೂ ನಾಕೌಟ್ ಹಾಗೂ ಮಹಿಳೆಯರ ನಾಕೌಟ್ನಲ್ಲಿ ODI ವಿಶ್ವಕಪ್ನಲ್ಲಿ ಯಾರೂ ಇಂತಹ ಚೇಸನ್ನು ಮಾಡಿರಲಿಲ್ಲ ಅಂತ 339. ಅದನ್ನು ಟೀಮ್ ಇಂಡಿಯಾ ಆ ದಾಖಲೆಯನ್ನು ಮಾಡಿ ಸೂಚಿಸಿದೆ. ಒಂದೊಳ್ಳೆ ಆಟವನ್ನು ಆಡಿದ್ದು ಜಮೀಮಾ ರಾಡ್ರಿಗಸ್ ಆ ದಿನ. ಅದಾದಮೇಲೆ ಫೈನಲ್ ಪಂದ್ಯ ಒಂದು ಒಳ್ಳೆ ಆಟವನ್ನು ಆಡಿದರು ಟೀಮ್ ಇಂಡಿಯಾ. ಬ್ಯಾಟಿಂಗ್ನಲ್ಲಿ ಫೈರ್ ಆಡಿದರು. ಸ್ಮೃತಿ ಮಂದಾನ, ಶಫಾಲಿ ವರ್ಮಾ ಒಂದೊಳ್ಳೆ ಸ್ಟಾರ್ಟ್ ಕೊಟ್ಟರು. ಅದಾದಮೇಲೆ ಜಮೀಮಾ ಒಂದು ಸಣ್ಣ ಮಟ್ಟದ ಇನ್ನಿಂಗ್ಸ್ ಆಡಿದರು, ಜಮೀಮಾ ಮತ್ತು ಹರ್ಮನ್ಪ್ರೀತ್ ಕೌರ್. ಅದಾದಮೇಲೆ ದೀಪ್ತಿ ಶರ್ಮಾ ಅರ್ಧಶತಕವನ್ನು ಹೊಡೆದರು, ಒಂದೊಳ್ಳೆ ಆಟವನ್ನು ಆಡಿದರು. ರಿಚಾ ಘೋಷ್ ಒಂದೊಳ್ಳೆ ನಾಕನ್ನು ಆಡಿ ಹೋದರು. 16 ಚೆಂಡಲ್ಲಿ 26 ರನ್ ಒಂದೊಳ್ಳೆ ನಾಕನ್ನು ಆಡಿ ಅವರು ಹೋದರು. ಟೀಮ್ ಇಂಡಿಯಾ 299 ರನ್ನನ್ನು ಮಾಡಿ ಸೌತ್ ಆಫ್ರಿಕಾಗೆ ಟಾರ್ಗೆಟ್ ಕೊಡ್ತಾರೆ. ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಒಂದು ಒಳ್ಳೆಯ ಆಟವನ್ನು ಆಡಿ 101 ರನ್ನನ್ನು ಆಡ್ತಾರೆ. ಅಲ್ಲಿ ಒಳ್ಳೆ ಫೀಲ್ಡಿಂಗ್ ಮಾಡಿದ ಅಮನ್ದೀಪ್ ಕೌರ್ ಆ ಕ್ಯಾಪ್ಟನ್ ಕ್ಯಾಚನ್ನು ಒಳ್ಳೆಯದಾಗಿ ಹಿಡಿತಾರೆ. ಆಗ ನಮಗೆ ಧೈರ್ಯ ಬರ್ತಿದೆ, ಟೀಮ್ ಇಂಡಿಯಾ ಫೈನಲಲ್ಲಿ ಕಪ್ ಎತ್ತುತ್ತದೆ ಅಂತ. ಅಷ್ಟು ತನಕ ಧೈರ್ಯ ಇರಲಿಲ್ಲ. ಟೀಮ್ ಇಂಡಿಯಾ ಒಂದು ಒಳ್ಳೆಯ ಆಟವನ್ನು ಆಡಿ ಈ ಒಂದು ವಿಶ್ವಕಪ್ನಲ್ಲಿ ಇಷ್ಟೊಂದು 7 ಬೀಳುಗಳನ್ನು ಕಂಡರೂ ಇದು ಅವರ ಮೊಟ್ಟ ಮೊದಲ ಟ್ರೋಫಿಯಾಗಿದೆ. ಮುಂದೆ ಬರುವಂಥ ಹುಡುಗಿಯರು ಆಡಬೇಕು ಕ್ರಿಕೆಟ್ ಅಂತ ಹೇಳಿ ಪೋಷಕರು ಇದನ್ನು ನೋಡಬೇಕು, ಆಡಬೇಕು. ಟೀಮ್ ಇಂಡಿಯಾ ಇಷ್ಟು ಒಳ್ಳೆಯ ಸಾಧನೆ ಮಾಡಿದೆ, ಇದನ್ನು ಎತ್ತಿ ಹಿಡಿಬೇಕು. ಇನ್ನು ಮುಂದೆ ಇದೇ ರೀತಿ ಸಾಧನೆಗಳು ಮಾಡಬೇಕು. ಮೆನ್ಸ್ ಮಾಡಿದ ರೀತಿಯಲ್ಲಿ ವುಮೆನ್ಸಿಗೆ ಈಕ್ವಾಲಿಟಿ ಬರಬೇಕು. ಟೀಮ್ ಇಂಡಿಯಾ ಒಂದು ಒಳ್ಳೆಯ ಆಟವನ್ನು ಆಡಿದೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.